ಈಗ ಇಲಾನ್ ಮಸ್ಕ್ದು ಸ್ಟೋರಿ ನೀವು ಕೇಳಿದಾಗ ಅವ್ರ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರು. ಎಲ್ಲ ಮಕ್ಕಳೂ ಬೇರೆ ಬೇರೆ ಒಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಕಾರಣ ಏನಂತಂದರೆ ಆ ಸಂದರ್ಭದಲ್ಲಿ ತಾಯಿ ಅಥವಾ ತಂದೆ ಇಬ್ಬರೂ ಬೇಕು. ಕೆಲವೊಂದು ಸಂದರ್ಭದಲ್ಲಿ ಯಾರಾದರೂ ಒಬ್ಬರಾದರೂ ಬೇಕೇ ಬೇಕಾಗುತ್ತೆ ಆ ಮಗುವಿನ ಜೊತೆ ಸತತವಾಗಿ ಜೊತೆಲಿರೋ ಅಂಥವರು, ಮಗುವನ್ನು ನೋಡ್ಕೊಳ್ಳೋ ಅಂಥವ್ರು. ಇಲ್ಲಿ ಏನಾಗುತ್ತೆ, ತಂದೆ ತಾಯಿ 0 to 5 ವರ್ಷ ಆ ಮಗು ಸತತವಾಗಿ ತಾಯಿಯ ಜೊತೆನೇ ಇರಬೇಕದು. ಏನಕ್ಕೆ ಅಂತಂದರೆ ತಾಯಿಯ ಜೊತೆ ಇದ್ದಾಗ ಮಗುವಿಗೆ ಬೇಕಾದಷ್ಟು ಅನುಕೂಲಗಳಿರುತ್ತೆ. ಅದು ಬ್ರೈನಲ್ಲಿ ಏನೇನು ಡೆವಲಪ್ ಆಗುತ್ತೆ ಅಂತ. ನಾವೇನು ಮಾಡ್ತೀವಿ, ಒಂದು 3-4 ತಿಂಗಳಾಗಿದ್ದ ತಕ್ಷಣ ಅದನ್ನು ಬೇರೆ ಯಾರೋ ನೋಡ್ಕೊತಾರೆ, ಕೆಲಸಕ್ಕೆ ಹೊರಟೋಗ್ತೀವಿ. ಆಮೇಲೆ ಕೆಲಸದಲ್ಲೇ ಬ್ಯುಸಿ, ಹೆಂಗೂ ನೋಡ್ಕೊತಾ ಇದ್ದಾರಲ್ಲ ಅದಕ್ಕೇನು ಫೀಡ್ ಮಾಡಬೇಕಾ ಆ ಸಂದರ್ಭದಲ್ಲಿ. ಅದರ ಹೊರತಾಗಿ ಮಗುವಿನ ಜೊತೆ ಸಮಯನ ಕಳೆಯೋದು ತುಂಬ ಕಮ್ಮಿ. ಆದರೆ ಅದು ತುಂಬ ದೊಡ್ಡ ತಪ್ಪು. ಅದು ಏಕೆಂತಂದರೆ ತಾಯಿ ಮಗುವಿನ ಜೊತೆ, ತಂದೆ ತಾಯಿ ಇಬ್ಬರೂ, ಅದರಲ್ಲಿ ತಾಯಿ ಮುಖ್ಯವಾಗಿ 5 ವರ್ಷದವರೆಗೂ ತಾಯಿ, ಆಮೇಲೆ ತಂದೆನೂ ಬೇಕು. ಬಟ್ ತಂದೆದು ಸ್ವಲ್ಪ ಕಮ್ಮಿ ಇರುತ್ತೆ. ಮಗುವಿನ ಜೊತೆ ತಾಯಿ ಯಾವಾಗ ಅದನ್ನು ಬಹಳಷ್ಟು ನೋಡಿದ್ದಾರೆ. ಎಲ್ಲಿ ಪೇರೆಂಟಲ್ ಕೇರ್ ಇರುತ್ತೆ, ಪೇರೆಂಟ್ ಅಂದರೆ ಪೋಷಕರು ಮಗುವಿನ ನೋಡ್ಕೊತಾರೆ, ಅಂತಹ ಮಕ್ಕಳ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಭಾಗ ಇದೆ ಮೆದುಳಿನಲ್ಲಿ. ಅದು ಮೆಮೊರಿ ಮತ್ತು ಲರ್ನಿಂಗ್. ಮೆಮೊರಿ ಅಂದರೆ ಜ್ಞಾಪಕ ಇಟ್ಕೊಳ್ಳೋಂಥದ್ದು, ಲರ್ನಿಂಗು ಮಕ್ಕಳು ಫಾಸ್ಟಾಗಿ ಕಲಿತಾ ಇರ್ತವೆ. ಅಂತಹ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳೋದು, ಒಳ್ಳೆಯ ವಾತಾವರಣ ಮನೇಲಿ ಯಾವಾಗಿರುತ್ತೆ ಅಂಥ ಮಕ್ಕಳ ಹಿಪ್ಪೋ ಕ್ಯಾಂಪಸ್ ರೀಜನು ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಮೆಮೊರಿ ತುಂಬ ಚೆನ್ನಾಗಿರುತ್ತೆ, ಲರ್ನಿಂಗು ಸಿಕ್ಕಾಬಟ್ಟೆ ಫಾಸ್ಟ್ ಇರ್ತಾರೆ ಅವರು. ಆಮೇಲೆ ವಿಗರಸ್ ಆಗಿ ಮೆದುಳು ಬೆಳವಣಿಗೆ ಆಗ್ತಾ ಇರುತ್ತೆ. ಮೆದುಳಿನಂಥ ಅದ್ಭುತವಾದ ಯಾವುದೂ ಇಲ್ಲ. 30 ಮಿಲಿಯನ್ ವರ್ಡ್ಸ್ಗಳನ್ನ ಮಕ್ಕಳು ಕಲಿತಾವಂತೆ. ನೀವು ಎಷ್ಟು ಜೊತೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀರಾ ಅಂಥ ಸಂದರ್ಭದಲ್ಲಿ.